ನಮಸ್ಕಾರ ವೀಕ್ಷಕ ಬಂಧುಗಳೇ, ಇದು ಬನಶಂಕರಿ ದೇವಾಲಯದ VIP ಗಳಿಗೆ ಪ್ರಸಾದ ವಿನಿಯೋಗ ಮಾಡಬೇಕಾದ್ರೆ ಮಹಡಿ ಮೇಲೆ ಹೋಗೋದಕ್ಕೆ ಕಬ್ಬಿಣದ ಸ್ಟೇರ್ ಕೇಸ್ ಮಾಡಿಸ್ಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ವ್ಯವಸ್ಥಾಪನಾ ಸಮಿತಿ. ಕೊನೆಗೆ ವ್ಯವಸ್ಥಾಪನಾ ಸಮಿತಿನೇ ಅದರ ಇನ್ಚಾರ್ಜ್ ತೊಗೊಂಡ್ಬಿಡ್ತಾರೆ. ಆ ಟೆಂಡರ್ ಆ ಥರ ತಗೊಳ್ಳೋ ಹಾಗಿಲ್ಲ, ಪಾಪ ತಗೊಳ್ಳಿ. ಆದರೆ ಕೆಲಸ ಚೆನ್ನಾಗಿ ಮಾಡಿದಾರಾ ನೋಡಿದರೆ ಆಭಾಸ ಆಗುತ್ತೆ. ಬನಶಂಕರಿ ದೇವಾಲಯದಲ್ಲಿ ಇದಕ್ಕಿಂತ ಕಳಪೆ ಕಾಮಗಾರಿನ ನಾನು ಕಂಡಂಗೆ ಯಾವುದೂ ಆಗಿಲ್ಲ. ಉದಾಹರಣೆಗೆ, ನಮ್ಮ ಮನೆಗಳನ್ನೇ ನಾವು ಇನೋವೇಷನ್ ಮಾಡಬೇಕು ಅಥವಾ ಕಾಮಗಾರಿ ಮಾಡಿಸ್ಬೇಕು ಅಂತಂದರೆ ಶಾಂತವಾಗಿ ಯೋಚನೆ ಮಾಡ್ತೀವಿ, ತುಂಬ ಚೆನ್ನಾಗಿ ಬರಬೇಕು. ಯಾರು ಬೆರಳು ಮಾಡಿ ತೋರಿಸದ ರೀತಿಯಲ್ಲಿ ನೋಡಿದರೆ ಈ ರೀತಿ ನಮ್ಮನೇನೂ ಮಾಡಬೇಕು ಅಂತ ಅನ್ನಿಸ್ಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಉದಾಹರಣೆಗೆ, ನನ್ನ ಕಟ್ಟಡಗಳು ಎಲ್ಲೆಲ್ಲಿ ಕಟ್ಟಿದ್ದೀನಿ, ಗಂಗಾ ನದಿಯ ನೀರು ಮತ್ತು ಸರಾಯು ನದಿಯ ಮರಳಿನ ಪ್ರೋಕ್ಷಣೆ ಮಾಡಿ ಮನೆಯನ್ನು ಕಟ್ಟಿದ್ದೀನಿ. ಆ ಮನೆಗಳೆಲ್ಲ ದೇವಸ್ಥಾನಗಳಾಗಿದೆ. ಆದರೆ ಇವರು ಕಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಯಾರು ಇದರ ಟೆಂಡರ್ ತಗೊಂಡಿದ್ರು, ಇದು ಎಲ್ಲ ಪ್ಯಾಚ್ ವರ್ಕ್ ಮಾಡಿ ನೋಡೋದಕ್ಕೆ ಅಸಹ್ಯವಾದ ವಾತಾವರಣ ಮಾಡಿಟ್ಟಿದ್ದಾರೆ. ಯಾರು ಇದಕ್ಕೆ ಎಷ್ಟು ಹಣ ತಗೊಂಡಿದ್ದಾರೆ, ಆ ಹಣವನ್ನು ಅಡಿಷನಲ್ ಆಗಿ ₹1 ಕೊಡಬಾರ್ದು. ಅವರ ಜೇಬಿನಿಂದ ಹಣವನ್ನು ಹಾಕಿ ಇದನ್ನು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಬೇಕು. ಭಕ್ತಾದಿಗಳಿಗೆ ತಾಯಂದಿರ ಸೀರೆನೂ ತಗೊಳಕೊಳ್ಬೋದು, ಅಥವಾ ಯಾರೋ ಮಕ್ಕಳ ಕೈ ಆ ಸಂದಿನಲ್ಲಿ ಸಿಕ್ಕಾಕೊಳ್ಬೋದು. ಈ ರೀತಿ ನೋಡುಗರಿಗೆ ಅಯ್ಯೋ ಈ ರೀತಿನೂ ಮಾಡ್ತಾರ ಕೆಲಸ ಅಂತ ಆಭಾಸ ಆಗುತ್ತೆ. ಇದು ವ್ಯವಸ್ಥಾಪನಾ ಸಮಿತಿಯಿಂದ ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ತಿದ್ದುಕೊಳ್ಬೇಕು, ಈ ಕಾಮಗಾರಿನ ಸರಿ ಮಾಡಿ.